ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್ ಅಂತ. ಸೆಕೆಂಡ್ PUC ಫಿಸಿಕ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. AC ಸರ್ಕ್ಯೂಟ್ಸ್ ಆಲ್ರೆಡಿ 2 ಸರ್ಕ್ಯೂಟ್ಸನ್ನು ಚರ್ಚೆ ಮಾಡಿ ಆಯಿತು, ರೆಸಿಸ್ಟರ್ ಮತ್ತು ಇಂಡಕ್ಟರ್ ಸರ್ಕ್ಯೂಟ್ ಅಂತ. ಇವಾಗ ಬರ್ತಾ ಇದೆ AC ಸರ್ಕ್ಯೂಟ್ ಕಂಟೈನಿಂಗ್ ಕೆಪಾಸಿಟರ್ ಅಥವಾ ಕೆಪಾಸಿಟರ್ ಇನ್ AC ಸರ್ಕ್ಯೂಟ್. ಸೊ ನೋಡಿ, ಯಾವುದೇ ಸರ್ಕ್ಯೂಟ್ ತೊಗೊಳ್ಳಿ, ರೆಸಿಸ್ಟರ್ ಇರಲಿ, ಇಂಡಕ್ಟರ್ ಇರಲಿ, ಕೆಪಾಸಿಟರ್ ಇರಲಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, 3 ಪ್ಯಾರಾಮೀಟರ್ಸನ್ನು ನಾವು ಚರ್ಚೆ ಮಾಡಬೇಕು. ಮೊದಲನೇದಾಗಿ ಕರೆಂಟ್ ಈಕ್ವೇಷನ್, ಎರಡನೇದಾಗಿ ಕರೆಂಟ್ ಮತ್ತು ವೋಲ್ಟೇಜ್ ಯಾವ ಥರ ವೇರಿ ಆಗ್ತಾ ಇದೆ ಅಂತ, ಮೂರನೇದು ಪವರ್ ಲಾಸ್. ಇಲ್ಲೂ ಕೂಡ ಅಷ್ಟೇ, ನಾವು ಫಸ್ಟ್ ಕರೆಂಟ್ ಒಂದು ಈಕ್ವೇಷನನ್ನು ಡಿರೈವ್ ಮಾಡಬೇಕು, ಆಮೇಲೆ ವೋಲ್ಟೇಜ್ ಮತ್ತು ಕರೆಂಟ್ ಈಕ್ವೇಷನ್ ಕಂಪೇರ್ ಮಾಡಬೇಕು, ಆಮೇಲೆ ಪವರ್ಗೆ ಈಕ್ವೇಷನನ್ನು ಡಿರೈವ್ ಮಾಡಬೇಕು. ಇಂದಿನ ವಿಡಿಯೋದಲ್ಲಿ ಅಂದರೆ ಇಂಡಕ್ಟರ್ನಲ್ಲಿ ನಮಗೆ ಗೊತ್ತಾಯಿತು, ಇಂಡಕ್ಟರನ್ನು ಕನೆಕ್ಟ್ ಮಾಡಿದಾಗ ಯಾವುದೇ ರೀತಿಯ ಪವರ್ ಲಾಸ್ ಆಗೋದಿಲ್ಲ, ರೆಸಿಸ್ಟರ್ ಕನೆಕ್ಟ್ ಮಾಡಿದಾಗ ಆಗುತ್ತೆ ಅಂತ ಗೊತ್ತಾಯಿತು. ಇಲ್ಲೇನಾಗುತ್ತೆ ನೋಡೋಣ. ಮೊದಲನೇದಾಗಿ ಒಂದು ಕೆಪಾಸಿಟರ್, ಇದನ್ನು ತೊಗೊಂಡು ಬಂದು AC ಸೋರ್ಸ್ಗೆ ಕನೆಕ್ಟ್ ಮಾಡ್ತೀನಿ. ಸೊ ಇದು ಸಿಂಬಲ್ ನಿಮಗೆಲ್ಲ ಗೊತ್ತಿದೆ. ಕೆಪಾಸಿಟರ್ ಅಂದಮೇಲೆ ಅದರ ವ್ಯಾಲ್ಯೂ ಇರಬೇಕಲ್ವಾ, C ಅಂತ ಬರೀತೀನಿ. ಆಮೇಲೆ ಇದ್ರ EMF ನಾವು ಇಷ್ಟೊತ್ತಿಗಾಲ ಎಲ್ಲ ಪಾಪ್ಯುಲರ್ ಫೆಮಿಲಿಯರ್ ಆಗೋಗ್ಬಿಟ್ಟಿದೆ. E = VM sin ωt. ಆಮೇಲೆ ಇದನ್ನು ನಾನು V ಅಂತ ಬರ್ಕೋತೀನಿ, ಆಯಿತಾ? ಸರಿ, AC ಪವರ್ ಸಪ್ಲೈ ಕನೆಕ್ಟ್ ಮಾಡಿದ್ದೀರಾ. ಕೆಪಾಸಿಟರ್ನ ಗುಣ ಏನು? ಅದು ಚಾರ್ಜಸನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಆಫ್ಟರ್ ಆಲ್ ಕೆಪಾಸಿಟರ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಸ್ಟೋರ್ ಚಾರ್ಜಸ್. ಸೊ ಹಾಗಾಗಿ ಈ ಕೆಪಾಸಿಟರ್ನಲ್ಲಿ ಚಾರ್ಜ್ಗಳು ಹೋಗಿ ಕೂತ್ಕೋತವೆ. ಸೊ ಚಾರ್ಜನ್ನು ನಾನು Q ಅಂತ ತಗೋತೀನಿ. Q = C × V. V ಬಂದ್ಬಿಟ್ಟು ಇಂಡ್ಯೂಸ್ಡ್ EMF, ಅಪ್ಲೈಡ್ EMF. ಓಕೆ, ಸೊ C × E ಅಥವಾ C × V ಯಾವ್ದು ಬರೆದ್ರು ನಡೆಯುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, therefore Q = C × EMF ಬಂದ್ಬಿಟ್ಟು VM sin ωt. ಫಾಲೋ ಕೇರ್ಫುಲಿ. ನಮಗೆ ಏನು ಬೇಕಾಗಿದೆ ಹೇಳಿ ಮಕ್ಕಳೇ? ಸರ್ ಕರೆಂಟ್ ಬೇಕು, ಚಾರ್ಜ್ ಇದೆ, ಕರೆಂಟನ್ನು ಕಂಡುಹಿಡಿಬೇಕು. ಹೆಂಗೆ ಮಾಡ್ತೀರಾ? I = dQ/dt ಅಂದರೆ ಡಿಫರೆನ್ಷಿಯೇಟ್ ಮಾಡಬೇಕು. ಸೊ ವಿ ನೋ ದಟ್ I d small q /dt. ಅದು ಬೇಕಾದ್ರೆ ತಗೊಳ್ಳಿ, ನಾನು ಸ್ಮಾಲ್ ಕ್ಯೂ ಬರ್ದಿರೋದ್ರಿಂದ ಸ್ಮಾಲ್ ಕ್ಯೂ ಬರ್ದೆ ಅಷ್ಟೇ. ಸೊ ದಟ್ ಈಸ್ therefore I d/dt ಆಫ್ q. ಸಬ್ಸ್ಟಿಟ್ಯೂಟ್ CVM × sin ωt. ಗೊತ್ತಾಗ್ತಾ ಇದೆಯಾ? ಇಂಟೆಗ್ರೇಷನ್ ಇರಲಿ, ಡಿಫ್ರೆನ್ಸಿಯೇಷನ್ ಇರಲಿ, ಕಾನ್ಸ್ಟೆಂಟ್ಸ್ಗಳನ್ನು ಹೊರಗಡೆ ತೆಗೆದಿಟ್ಬಿಡಿ. ಹಾಗಾಗಿ C ಮತ್ತು VM ಅನ್ನು ಹೊರಗಡೆ ಇಡ್ತೀನಿ. ದಟ್ ಈಸ್ C × VM. ನೌ ದ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಈಸ್ cos ωt. ಗೊತ್ತಾಗ್ತಿದೆಯಾ? ಡಿಫ್ರೆನ್ಸಿಯೇಷನ್ ಆಫ್ cos ಈಸ್ -sin ωt. ಓಕೆ, ಮತ್ತೆ ಡಿಫ್ರೆನ್ಸಿಯೇಷನ್ ಆಫ್ ωt ಈಸ್ ಒಮೆಗಾ. ಈಗ ಡಿಫ್ರೆನ್ಸಿಯೇಷನ್ ಆಫ್ 2x ಈಸ್ 2 ಅಂತ ಬರಿತೀವಲ್ಲ, ಹಾಗೆ ωt ಅಂದರೆ ಒಮೆಗಾ ಅಷ್ಟೇನೆ. ಓಕೆನಾ? ಈಗ ಒಮೆಗಾನು ಇದ್ರ ಜೊತೆಗೆ ಮರ್ಜ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಐ ಪ್ರೊಸೀಡ್ ಹಿಯರ್. I = ωCVM × cos ωt. ನಿಮಗೆ ಅಲೈಡ್ ಆ್ಯಂಗಲ್ಸ್ ಬಗ್ಗೆ ಗೊತ್ತಿರಬೇಕು. ಟ್ರಿಗ್ನಾಮೆಟ್ರಿನಲ್ಲಿ cos θ = sin of 90 + θ ಅಂತ. ಹಾಗಾಗಿ ಇದನ್ನು ಡೈರೆಕ್ಟಾಗಿ ಬರೆಯೋಣ. ವಿ ನೋ ದಟ್ cos ωt = sin of ωt + θ 90 ಡಿಗ್ರಿ, ದಟ್ ಈಸ್ π/2. ಸೊ ಹಿಂದಿನ ಡಿರೈವೇಷನ್ನಲ್ಲಿ -cos ωt ಇತ್ತು, ಅದಕ್ಕೆ -π/2 ಬರೆದಿದ್ದೆ. ಇವಾಗ ಮೈನಸ್ ಇಲ್ಲ, ಹಾಗಾಗಿ ωt + π/2 ಬರ್ದಿದ್ದೀನಿ. ಓಕೆನಾ? ಆಮೇಲೆ ಈ ωc × VM ಅಂತ ಏನೋ ಇದೆಯಲ್ಲ, ಇದನ್ನು IM ಅಂತ ಬರೆಯೋಣ. ಪುಟ್ ωc × VM = IM. Therefore this equation becomes I = IM cos ಜಾಗಕ್ಕೆ sin, ωt ಬದಲಿಗೆ ωt + π/2 ಬಂತು. ದಿಸ್ ಈಸ್ ದ ಈಕ್ವೇಷನ್ ಫಾರ್ ಕರೆಂಟ್. ಸೊ ಇದೇ ಥರನೇ ನಾವು ಇಂಡಕ್ಟರ್ನಲ್ಲೂ ಮಾಡಿದ್ವಿ, ರೆಸಿಸ್ಟರಲ್ಲೂ ಮಾಡಿದ್ವಿ. ಆಮೇಲೆ ಏನು ಮಾಡಿದ್ವಿ? ಇದನ್ನು ಈಕ್ವೇಷನ್ 1 ಅಂತ ಕರೆದಿದ್ವಿ, ಇದನ್ನು ಈಕ್ವೇಷನ್ 2 ಅಂತ ಕರಿತೀವಿ. ನಾವು ಕಂಪೇರ್ ಈಕ್ವೇಷನ್ 1 and 2. We have VM, we have IM, we have sin, but there it is ωt, here it is ωt plus π/2. ಅಂದರೆ ಕರೆಂಟ್ ಮತ್ತು ವೋಲ್ಟೇಜ್ ಜೊತೆಯಾಗಿ ವೇರಿ ಆಗ್ತಾ ಇಲ್ಲ,
ಕರೆಂಟ್ ಈಸ್ ಅಹೆಡ್ ಪ್ಲಸ್ ಇದೆ, ಇಂಡಕ್ಟರ್ನಲ್ಲಿ ವೋಲ್ಟೇಜ್ ಈಸ್ ಅಹೆಡ್ ಅಥವಾ ಕರೆಂಟ್ ಈಸ್ ಬಿಹೈಂಡ್ ಅಂದಿದ್ದೆ, ಇವಾಗ ಕರೆಂಟ್ ಈಸ್ ಅಹೆಡ್. ಸೊ ನೀವು ಡಯಾಗ್ರಾಮನ್ನು ಬರೆಯೋದಾದರೆ, ವೇವ್ ಡಯಾಗ್ರಾಮನ್ನು ಬರೆಯೋದಾದರೆ ಅದಕ್ಕೂ ಮುಂಚೆ ಒಂದು ಕನ್ಕ್ಲೂಷನ್ ಬರೆದ್ಬಿಡಿ. ಐ ಈಸ್ ಅಹೆಡ್ ಆಫ್ ವಿ, ಕರೆಂಟ್ ಈಸ್ ಲೀಡಿಂಗ್ ದ ವೋಲ್ಟೇಜ್. ಯಾವಾಗ ಇದು ಸರ್ಕ್ಯೂಟ್ ಕಂಟೈನ್ಸ್ ಕೆಪಾಸಿಟರ್, ಕೆಪಾಸಿಟರ್ ಇದ್ರೆ ಅಹೆಡ್, ಇಂಡಕ್ಟರ್ ಇದ್ರೆ ಬಿಹೈಂಡ್, ರೆಸಿಸ್ಟರ್ ಇದ್ರೆ ಇನ್ ಫೇಸ್. ಓಕೆನಾ? ಈಗ ಇದನ್ನ ವೇವ್ ಡಯಾಗ್ರಾಮ್ ಬರೆಯೋದಾದ್ರೆ ಫಸ್ಟ್ ಕರೆಂಟ್ ಅನ್ನ ಬರೆದು ಬಿಡ್ತೀನಿ. ಕರೆಂಟ್ ಈಸ್ ಲೈಕ್ ದಿಸ್, ಡಾಟೆಡ್ ಲೈನ್ ರೆಪ್ರೆಸೆಂಟ್ಸ್ ಕರೆಂಟ್, ವೋಲ್ಟೇಜ್ ಈಸ್ ಲೈಕ್ ದಿಸ್. ಸೊ ಕರೆಂಟ್ ಮ್ಯಾಕ್ಸಿಮಮ್ ಇದ್ದಾಗ ವೋಲ್ಟೇಜ್ 0, ಕರೆಂಟ್ ಮಿನಿಮಮ್ ಆದಾಗ ವೋಲ್ಟೇಜ್ ಮ್ಯಾಕ್ಸಿಮಮ್, ಕರೆಂಟ್ ನೆಗೆಟಿವ್ ಆದಾಗ ವೋಲ್ಟೇಜ್ 0, ಕರೆಂಟ್ 0 ಆದಾಗ ವೋಲ್ಟೇಜ್ ಮ್ಯಾಕ್ಸಿಮಮ್. ಸೊ ಈ ಥರ ವೋಲ್ಟೇಜ್ ವೇರಿ ಆಗುತ್ತೆ. ದಿಸ್ ಈಸ್ ವೋಲ್ಟೇಜ್, ದಿಸ್ ಈಸ್ ಕರೆಂಟ್. ಸೊ ವೇವ್ ಡಯಾಗ್ರಾಮಲ್ಲಿ ಕರೆಂಟ್ ಈಸ್ ಫಸ್ಟ್, ವೋಲ್ಟೇಜ್ ಈಸ್ ನೆಕ್ಸ್ಟ್. ಇದನ್ನು ನೀವು ಫೇಸರ್ ಡಯಾಗ್ರಾಮ್ ಬರೆಯೋದಾದರೆ ಕರೆಂಟ್ ಈಸ್ ಅಹೆಡ್, ವೋಲ್ಟೇಜ್ ಈಸ್ ಬಿಹೈಂಡ್ ಬೈ ಅನ್ ಆಂಗಲ್ ಆಫ್ 90 ಡಿಗ್ರಿ. ಸಪೋಸ್ ಇಫ್ ಯು ರೈಟ್ ಕರೆಂಟ್ ಹಿಯರ್, ದೆನ್ ವೋಲ್ಟೇಜ್ ವಿಲ್ ಬಿ ಹಿಯರ್. ಸರಿ, ಉದ್ದನ್ ಲೈನ್ ಬರೀಬೇಕು, ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇರುತ್ತೆ. ಕರೆಂಟ್ ಈಸ್ ಅಹೆಡ್ ಆಫ್ ವೋಲ್ಟೇಜ್ ಬೈ 90 ಡಿಗ್ರಿ. ಇದು ಫೇಸರ್ ಡಯಾಗ್ರಾಮ್. ಸೊ ಕನ್ಕ್ಲೂಷನ್ ಏನು? In inductor circuit, sorry, in capacitor circuit, current is ahead of voltage by 90 degrees. ತುಂಬ ಇಂಪಾರ್ಟೆಂಟ್ ಡೆರಿವೇಷನ್ಗಳು ಇವೆಲ್ಲನ, ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಮತ್ತೆ ವಾಪಸ್ ಇಲ್ಲಿಗೆ ಬರೋಣ. ಒಮೆಗಾ ಸಿ ನೋಡಿ, ಇದನ್ನು ಮತ್ತೆ ಬರೀತೀನಿ. ಒಮೆಗಾ ಸಿ ಇಂಟು ವಿ ಎಮ್ ಈಸ್ ಈಕ್ವಲ್ ಟು ಐ ಎಮ್ ಅಂತ ಇದೆ. ಇದನ್ನು ನಾನು ವಿ ಎಮ್ ಡಿವೈಡೆಡ್ ಬೈ 1/ωc ಅಂತ ಬರಿಬಹುದಲ್ವಾ? ಯಾಕೆಂದರೆ ಮತ್ತೆ ಒಮೆಗಾ ಸಿ ಮೇಲಕ್ಕೆ ಹೋಗುತ್ತೆ. ದಟ್ ಈಸ್ ಈಕ್ವಲ್ ಟು ಐ ಎಮ್. ಯಾಕೆ ಹಿಂಗೆ ಬರದೆ ಅಂದರೆ ವೋಲ್ಟೇಜ್ ಬೈ ಎನಿಥಿಂಗ್ ಈಸ್ ಕರೆಂಟ್ ಅಂತ ಗೊತ್ತು ನಮಗೆ. ದಟ್ ಎನಿಥಿಂಗ್ ಈಸ್ ನಥಿಂಗ್ ಬಟ್ ಅಪೋಸಿಷನ್ ಅಂತಂದು ಗೊತ್ತು. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಇಲ್ಲಿ ಬಂದಿರೋ ಅಪೋಸಿಷನ್ ಇಂಡಕ್ಟರಿಂದ ಅಂತ. ಈಗ ಹೇಳ್ತಾ ಇದ್ದೀನಿ, ಇಲ್ಲಿ ಏನು 1/ωc ಇದೆಯಲ್ಲ, ಇದು ಅಪೋಸಿಷನ್ ಫ್ರಮ್ ದಿ ಕೆಪಾಸಿಟರ್ ಅಂತ. ಆಮೇಲೆ ಅದನ್ನು ನಾನು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರೆದಿದ್ದೆ, ಇದನ್ನು ನಾನು ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ವಾಟ್ ಈಸ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್? ಇಟ್ ಈಸ್ ಎ ಅಪೋಸಿಷನ್ ಆಫರ್ಡ್ ಬೈ ದ ಕೆಪಾಸಿಟರ್ ಟು ದ ಫ್ಲೋ ಆಫ್ AC. What is inductive reactance? It is opposition offered by the inductor to the flow of AC. What is resistance? It is opposition offered by the resistor to the flow of AC as well as DC. ಈ ರೆಸಿಸ್ಟರ್ಗೆ AC ಮತ್ತು DC ಅಂತ ಭೇದ ಭಾವ ಇಲ್ಲ, ಎರಡಕ್ಕೂ ಒಂದೇ ಥರದ ಅಪೋಸಿಷನ್. ಆದರೆ ಕೆಪಾಸಿಟರ್ ಮತ್ತು ಇಂಡಕ್ಟರ್ ಹಂಗಲ್ಲ, ಅವುಗಳ ಅಪೋಸಿಷನ್ಸ್ ಬೇರೆ ಬೇರೆ ಥರ ಇರುತ್ತೆ. ಡಿ ಸಿಗೆ ಒಂದು ಥರ ಇರುತ್ತೆ, ಎ ಸಿಗೆ ಒಂದು ಥರ ಇರುತ್ತೆ. ಡಿ ಸಿಗೆ ಹೆಂಗಿರುತ್ತೆ ಅನ್ನೋದನ್ನು ನಾನು ಎಂಟ್ರೆನ್ಸ್ ಎಕ್ಸಾಮ್ ಕ್ವಶನ್ಸ್ಗಳು ಬಂದಾಗ ಹೇಳ್ತೀನಿ, ಈಗ ಹೇಳಿದ್ರೆ ಅದು ಕನ್ಫ್ಯೂಸ್ ಆಗುತ್ತೆ. ಮತ್ತೆ ವಾಪಸ್ ಇಲ್ಲಿ ಬರೋಣ. ಲುಕ್ ಅಟ್ ದ ರಿಲೇಷನ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ಒಮೆಗಾ. ಎಕ್ಸ್ ಸಿ, ದಟ್ ಈಸ್ ಇಂಡಕ್ಟಿವ್ ರಿಯಾಕ್ಟೆನ್ಸ್, ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಒಮೆಗಾ. ಸೊ ಇಫ್ ಯು ಪ್ಲಾಟ್ ದ ಗ್ರಾಫ್ ಆಫ್ ಒಮೆಗಾ ವರ್ಸಸ್ ಎಕ್ಸ್ ಸಿ, it is decreasing. As frequency increases, XC decreases. ಗೊತ್ತಾಯ್ತಲ್ವಾ? ಸೊ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಥರನೇ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಕೂಡ. ಆಮೇಲೆ ಈ ಕೆಪಾಸಿಟಿವ್ ರಿಯಾಕ್ಟೆನ್ಸ್ನ ಯೂನಿಟ್ ಬರೀರಿ ಅಂದರೆ ಏನು ಬರೀತೀರಾ ಸರ್? ಅದು ಅಪೋಸಿಷನ್ ಅಲ್ವಾ? ಕರೆಕ್ಟ್. ಹಾಗಾದ್ರೆ ಏನು ಯೂನಿಟ್? ಓಮ್. ಸೊ ರೆಸಿಸ್ಟೆನ್ಸ್ ಇರಲಿ ಅಥವಾ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಇರಲಿ ಅಥವಾ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಇರಲಿ, ಎಲ್ಲದಕ್ಕೂ ಕೂಡ ಒಂದೇ ಯೂನಿಟ್, ಅದು ಓಮ್. ಓಕೆನಾ? ಸೊ ಇಷ್ಟು ಹೇಳಿದ ಮೇಲೆ ಇನ್ನು ಒಂದು ಉಳ್ಕೊಳ್ತು. ಏನು ಹೇಳಿ ನೋಡೋಣ. ನಾನು 3 ಪಾಯಿಂಟ್ ಹೇಳಿದ್ದೆ. ಕರೆಂಟ್ ಈಕ್ವೇಷನ್ನು, ವೇರಿಯೇಷನ್ ಎರಡಾಯಿತು. ಇನ್ನೊಂದು ಉಳಿದಿರೋದು ಯಾವುದು? ಎಸ್, ಇಟ್ ಈಸ್ ಆವರೇಜ್ ಪವರ್ ಲಾಸ್. ವಿ ವಿಲ್ ಡೂ ದ್ಯಾಟ್. ಆವರೇಜ್ ಪವರ್ ಲಾಸ್ ಈಸ್ ಈಕ್ವಲ್ ಟು ಆವರೇಜ್ ಆಫ್ ವಿ ಅಂಡ್ ಐ. ದಟ್ ಈಸ್ ಈಕ್ವಲ್ ಟು, ವಿ ಮೀನ್ಸ್ ಅಲ್ಲಿದೆ ಈಕ್ವೇಷನ್ 1, ವಿ ಎಮ್ ಸೈನ್ ಒಮೆಗಾ ಟಿ. ಐ ಇಲ್ಲಿದೆ ಈಕ್ವೇಷನ್ 2, ಐ ಎಮ್ ಸೈನ್ ಒಮೆಗಾ ಟಿ ಪ್ಲಸ್ π/2. ಓಕೆ, ಇಲ್ಲಿಗೆ ಕ್ಲೋಸ್ ಆಯಿತು ಬ್ರ್ಯಾಕೆಟ್. ಈಗ ಮತ್ತೆ ಯಥಾ ಪ್ರಕಾರ ವಿ ಎಮ್ ಐ ಎಮ್ ಹೊರಗಡೆ ತಕ್ಕೊಳ್ಳೋಣ. ವಿ ಎಮ್ ಐ ಎಮ್ ಹೊರಗಡೆ ತೊಗೊಂಡ್ರೆ ಉಳಿಯೋದು ಒಳಗಡೆ ಸೈನ್ ಒಮೆಗಾ ಟಿ ಇಂಟು ಸೈನ್ ಆಫ್ ಒಮೆಗಾ ಟಿ
ಪ್ಲಸ್ ಪೈ ಬೈ 2 ಓಕೆನಾ, ಇಷ್ಟು ಉಳ್ಕೊಳ್ತು, ಆವರೇಜ್ ಕ್ಲೋಸ್ ಆಯಿತು. ದಟ್ ಈಸ್ ವಿ ಎಮ್ ಡಿವೈಡೆಡ್ ಬೈ ವಿ ಎಮ್ ಇಂಟು ಐ ಎಮ್ ಇಂಟು ಆವರೇಜ್ ಆಫ್ ವಾಟ್ ಎವರ್ ವಿ ಹ್ಯಾವ್ ಈಸ್ ಆ್ಯಕ್ಚುಲಿ ಈಕ್ವಲ್ ಟು 0. ಇದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಒಂದು ಅಸೈನ್ಮೆಂಟ್ ಅಂತ ಕೊಟ್ಟಿದ್ದೆ. ಇಲ್ಲೂ ಕೂಡ ಅದೇ ಅಸೈನ್ಮೆಂಟ್ ಕೊಡ್ತಿದ್ದೀನಿ. ಪ್ರೂವ್ ದಟ್ ಸೈನ್ ಒಮೆಗಾ ಟಿ ಇಂಟು ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಪೈ ಬೈ 2 ಈಸ್ ಈಕ್ವಲ್ ಟು 0. ಗೊತ್ತಾಗಲಿಲ್ಲ ಅಂದರೆ ನಾನು ವಿಡಿಯೋದಲ್ಲಿ ನನ್ನ ನೋಟ್ಸಲ್ಲಿ ಇದನ್ನು ಹಾಕಿದ್ದೀನಿ. ಆಮೇಲೆ ನೀವೇನು ಅದನ್ನು ಪ್ರೂವ್ ಮಾಡೋ ನೆಸೆಸಿಟಿನೂ ಇಲ್ಲ, ಡೈರೆಕ್ಟ್. ಆಮೇಲೆ 90% ಈ ಎಲ್ಲ ಡಿರೈವೇಷನ್ಸ್ ಕೇಳಲ್ಲ, ಕೇಳಿದ್ರೆ ಇದನ್ನು ಕೇಳ್ಬೋದು ಅಷ್ಟೇ. ವಾಟ್ ಈಸ್ ದ ಪವರ್ ಲಾಸ್ ಇನ್ ಕೆಪಾಸಿಟರ್ ಸರ್ಕ್ಯೂಟ್ ಅಂತ ಕೇಳ್ಬೋದು. ಅವಾಗ ನಿಮ್ಮ ಆನ್ಸರ್ 0 ಇರಲಿ. ಸೊ ಆವರೇಜ್ ಪವರ್ ಲಾಸ್ ಇನ್ ಸರ್ಕ್ಯೂಟ್ ಕಂಟೈನಿಂಗ್ ಕೆಪಾಸಿಟರ್ ಈಸ್ ಆಲ್ಸೋ 0. ಬರೀ ಇಂಡಕ್ಟರೇ ಅಲ್ಲ, ಕೆಪಾಸಿಟರ್ ಇದ್ರೂ ಕೂಡ ಪವರ್ ಲಾಸ್ 0 ಆಗುತ್ತೆ. ಹಾಗಾಗಿ ಸರ್ಕ್ಯೂಟಲ್ಲಿ ಬರುವಂಥ ಕರೆಂಟನ್ನು ಈಗಲೂ ಕೂಡ ನಾವು ವ್ಯಾಟ್ಲೆಸ್ ಕರೆಂಟ್ ಅಂತಂದೇ ಕರಿಬಹುದು. ಸೊ ಮಕ್ಕಳೇ, ಇಷ್ಟೊತ್ತು ನಾನು ಕೆಪಾಸಿಟರ್ ಸರ್ಕ್ಯೂಟ್ ಹೇಳಿದೆ, ಇಂದಿನ ವಿಡಿಯೋದಲ್ಲಿ ಇಂಡಕ್ಟರ್ ಸರ್ಕ್ಯೂಟ್ ಹೇಳಿದೆ, ಅದಕ್ಕೂ ಇಂದಿನ ವಿಡಿಯೋದಲ್ಲಿ ರೆಸಿಸ್ಟರ್ ಸರ್ಕ್ಯೂಟ್ ಹೇಳಿದೆ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಎಕ್ಸೆಲ್ ಡಾಮಿನೆಂಟ್ ಆಗಿದ್ರೆ, ಇಂಡಕ್ಟರ್ ಡಾಮಿನೆಂಟ್ ಆಗಿದ್ರೆ ಅದು ವೋಲ್ಟೇಜ್ ಅಹೆಡ್ ಕರೆಂಟ್ ಬಿಹೈಂಡ್ ಅಂತ. ಅದೇ ಕೆಪಾಸಿಟರ್ ಡಾಮಿನೆಂಟ್ ಆಗಿದ್ರೆ ಯಾವುದೇ ಒಂದು ಸರ್ಕ್ಯೂಟಲ್ಲಿ ಕರೆಂಟ್ ಅಹೆಡ್ ವೋಲ್ಟೇಜ್ ಬಿಹೈಂಡ್, ಕರೆಂಟ್ ಅಹೆಡ್ ವೋಲ್ಟೇಜ್ ಬಿಹೈಂಡ್. ಓಕೆ, ಸೊ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಲ್ಲ, LCR ಸರ್ಕ್ಯೂಟ್, ಅದು ಬಹಳ ಇಂಪಾರ್ಟೆಂಟು, 5 ಮಾರ್ಕಿಗೆ ಬರ್ತಕ್ಕಂಥ ಪ್ರಶ್ನೆ. ಆಮೇಲೆ ಅದ್ರ ಮೇಲೆ ರೆಗ್ಯುಲರ್ ಕ್ವಶನ್ಸು ಇರುತ್ತೆ, 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. CET ಅಥವಾ ನೀಟಲ್ಲಂತೂ ಬೇಕಾದಷ್ಟು ವೆರೈಟಿ ಕ್ವಶನ್ಸ್ ಇರುತ್ತೆ. ಈ ಚಾಪ್ಟರೇ ಬಹಳ ಮುಖ್ಯ. ಸೊ ಪ್ಲೀಸ್ ಸ್ಟೇ ವಿತ್ ಮೀ, ಲೈಕ್ ಮೈ ವಿಡಿಯೋಸ್, ಶೇರ್ ಮೈ ವಿಡಿಯೋಸ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್, so that they also will get the benefit of my teaching. Okay, thank you very much.